ಹತ್ರ ಮುಟ್ಟಬೇಡಿ. ಯಾಕೆ? ಅದು ಅದು ಓ, ಬಾವ ನಿನಗ್ ಕೊಟ್ಟಿರೋ ಸ್ಪೆಷಲ್ ಗಿಫ್ಟಾ? ಒಂದ್ಸಲ ನೋಡ್ಲಾ ಬಾವ ನಿನಗೆ ಎಂತ ಗಿಫ್ಟ್ ಕೊಟ್ಟಿದ್ದಾರೆ ಅಂತ, ಪ್ಲೀಸ್. ಅರೆ, ಇದು ಅಕ್ಕನ್ ಸೀರೆ ಅಲ್ವಾ? ಅಕ್ಕನ್ ನೋಡೆ. ಈ ಸೀರೆಲಿ ಅಕ್ಕ ಅದೆಷ್ಟು ಚೆನ್ನಾಗಿ ಕಾಣೋಳು ಗೊತ್ತಾ? ಅವಳು ನನ್ನ ನೆನೆಸ್ಕೊಂಡಾಗ್ಲೆಲ್ಲ ನನಗೆ ತುಂಬಾನೇ ದುಃಖ ಆಗುತ್ತೆ. ಇನ್ಫ್ಯಾಕ್ಟ್ ನಾನಿಲ್ಲಿಗೆ ಬರ್ದೇ ಇರೋದಕ್ಕೆ ಅದೇ ಕಾರಣ. ಇಲ್ಲಿಗೆ ಬಂದ್ರೆ ಅವಳ ನೆನಪು ನನಗ್ ಕಾಡುತ್ತೆ ಅಂತ. ಬೇಜಾರು ಮಾಡ್ಕೋಬೇಡಿ ಅಕ್ಕ. ಅಕ್ಕನ ಆಯಸ್ಸು ಅಷ್ಟೇ ಇದ್ದಿದ್ದು ಅಂತ ಕಾಣುತ್ತೆ. ಅಕ್ಕ, ಅದನ್ನ ಕೊಡಿ. ಇವ್ ನೋಡಿದ್ರೆ ಕೋಪ ಮಾಡ್ಕೋತಾರೆ. ಯಾಕೆ? ಇದು ಅಕ್ಕನ ಕೊನೆ ವಸ್ತುಗಳಲ್ವಾ, ಅದನ್ನ ಜೋಪಾನವಾಗಿ ನೋಡ್ಕೋತಾರೆ. ಅದು ಯಾರು ಮುಟ್ಟಿದ್ರು ಅವ್ರಿಗಿಷ್ಟ ಆಗಲ್ಲ. ಪ್ರಾರ್ಥನಾ ಮುಟ್ಟಿದ್ರು ಪ್ರಾರ್ಥನಾ ಮುಟ್ಟಿದ್ರು ಇಷ್ಟ ಆಗಲ್ಲ, ಬೇರೆ ಯಾರು ಮುಟ್ಟಿದ್ರು ಇಷ್ಟ ಆಗಲ್ಲ ಅಕ್ಕ. ಅಂದ್ರೆ ಬಾವ ಇನ್ನು ಅಕ್ಕನ ಮೇಲೆ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಅಂತ ಆಯ್ತು. ಅದ್ಯಾಕೆ ಕೇಳ್ತೀರಾ ಅಕ್ಕ? ಪೂಜೆಗೆ ಲೇಟ್ ಆಯ್ತು, ಬನ್ನಿ. ಇದನ್ನ ಹೇಗ್ ನನ್ ಕೈ ವಶ ಮಾಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಎಲ್ಲಿಗೆ ಹೋಗಿದ್ರಿ ಇಷ್ಟೊತ್ತು? ಪೂಜೆಗೆ ಆನ್ ಟೈಮ್ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಎಲ್ಲಿವಳು? ನನ್ನನ್ನು ಬರಕ್ಕೆ ಹೇಳಿ ಇವಳೇ ಕಾಣ್ತಿಲ್ವಲ್ಲ. ರೀ, ಎಲ್ಲಿ ನಿಮ್ಮ ಮುದ್ದಿನ ಮಗಳು? ಇನ್ನೂ ಬಂದಿಲ್ಲ. ಇನ್ನೇನು ಬರ್ತಾಳಿರು. ನೋಡು, ಬಂದೇ ಬಿಟ್ಲು. ಅಪ್ಪ, ಪಾವನಿ, ಎಷ್ಟು ಮುದ್ದಾಗಿ ಕಾಣ್ತಾ ಇದೀಯ ಗೊತ್ತಾ? ಲಕ್ಷ್ಮಿ ಕಳೆ. ಅದಕ್ಕೆ ನೋಡು, ನೀನ್ ಬರ್ದೆ ಪೂಜೆನೇ ಶುರುವಾಗ್ಲಿಲ್ಲ. ನಿಮ್ಮ ಅಪ್ಪಂಗೆ ನಿನ್ ಮೇಲೆ ಅದೆಷ್ಟು ಪ್ರೀತಿ ಅಂತ ಇದ್ರಲ್ಲೇ ಗೊತ್ತಾಗತ್ತೆ. ಹೌದು, ಮತ್ತೆ ನಮ್ಮ ಅಪ್ಪಂಗೆ ಆಲ್ ಟೈಮ್ ಫೇವ್ರೆಟ್. ಓ, ನೀನೊಬ್ಳೇನಾ ಪ್ರಾರ್ಥನಾ ಫೇವ್ರೇಟ್ ಅಲ್ವಾ? ನೀನೇನ್ ದೇವ್ಕಿ, ಇಬ್ರು ಮಕ್ಕಳನ್ನು ಬೇರೆ ಬೇರೆ ಥರ ಬೆಳೆಸಿದ್ಯಾ? ಒಬ್ಳು ಆಕಾಶನೇ ನೋಡಲ್ಲ, ಇನ್ನೊಬ್ಳು ಭೂಮಿನೇ ನೋಡಲ್ಲ. ಪ್ರಾರ್ಥನಾ ನೋಡು, ಹೆದ್ರುಕೊಂಡು 3 ಮೈಲಿ ದೂರದಲ್ಲಿ ನಿಂತಿದ್ದಾಳೆ. ಅದೇ ಪಾವನಿ 1 ಸೆಕೆಂಡು ಅಪ್ಪನ್ ಬಿಟ್ಟಿರಲ್ಲ ಅನ್ನೋ ಹಾಗೆ
ಅಂಟ್ಕೊಂಡ್ ನಿಂತಿದ್ದಾಳೆ. ನನಗಂತೂ ಪಾವನಿ ತರ ಬಿಂದಾಸ್ ಹುಡುಗಿರೇ ಇಷ್ಟ ಅಪ್ಪ. ಪ್ರಾರ್ಥನಾ, ಇನ್ನು ಯಾಕೆ ಅಲ್ಲೇ ನಿಂತಿದ್ಯಾ? ಬಾ. ಅಯ್ಯೋ, ಅಲ್ಲೇ ಯಾಕೆ ನಿಂತ್ಕೊಂಡೆ? ಬಾಯ್ಲಿ. ಪ್ರಾರ್ಥನಾ, ಬಾ ಅಂದೆ. ಬಾ ನೀನು. ದೇವ್ಕಿ, ಇನ್ನೂ ಏನ್ ನೋಡ್ತೀಯಾ? ಪೂಜೆ ಶುರು ಮಾಡು. ಹಾಮ. ಅಕ್ಕ ಬನ್ನಿ, ಇಬ್ರು ಸೇರಿ ಆರತಿ ಮಾಡೋಣ. ದೇವ್ಗಿ, ಒಂದು ರಿಕ್ವೆಸ್ಟು. ಏನಕ್ಕ? ನಾನು ನೀನು ಇಬ್ರು ದೇವ್ರ ಪೂಜೆಲಿ ಹೇಗ್ ಭಾಗಿಗಳಾಗಿದ್ದೀವೋ ಹಾಗೆ ಅಕ್ಕನೂ ಭಾಗವಹಿಸ್ಬೇಕಲ್ವಾ? ಅದೇ ನನ್ನ ಆಸೆ. ಅವಳಿ ಮನೆ ಹಿರಿಸೋಸೆ ಅಲ್ವಾ? ಈಗ ಈ ಮನೆ ಸೊಸೆ ದೇವ್ಕಿ, ಕೌಸಲ್ಯ ಹೇಗ್ ಭಾಗವಹಿಸಕ್ಕಾಗುತ್ತೆ? ಅಕ್ಕ ಇಲ್ದಿದ್ರೇನಂತೆ? ಅಕ್ಕನ್ ಸೀರೆನೋ ಒಡವೆನೋ ಏನಾದ್ರೂ ಪೂಜೆಗಿಟ್ರಾಯ್ತಲ್ವಾ? ದೇವಕಿ, ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ಹೇಗೆ ಪೂಜೆ ನಡೆಯುತ್ತೋ ಈ ವರ್ಷನೂ ಹಾಗೆ ನಡೀಲಿ. ಬಾವಾ, ಪ್ರತಿ ವರ್ಷನೂ ಬರೀ ನೀವ್ಗಳು ಮಾತ್ರ ಆಚರಿಸ್ಕೊತಾ ಇರ್ಲಿಲ್ವಾ? ಈ ವರ್ಷ ನಾವು ಆಡ್ ಆಗಿದ್ದೀವಿ. ಅದೇ ಥರ ಅಕ್ಕನೂ ಆಡ್ ಆಗ್ಲಿ ಬಿಡಿ. ದೇವ್ಕಿ, ಅಲ್ಲಿ ಕಬೋರ್ಡಲ್ಲಿ ಅಕ್ಕನ ಸೀರೆ ಒಡವೆ ಎಲ್ಲ ಇತ್ತಲ್ಲ, ಅದನ್ನ ತಗೊಂಡ್ ಬರ್ತೀಯಾ ಪ್ಲೀಸ್? ದೇವ್ಕಿ, ಹೋಗಮ್ಮ. ಇದನ್ನ ಯಾರಾದ್ರೂ ಮುಟ್ಟಿದ್ರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ.
ಬಾ ನಾವಿಬ್ರು ಸೇರಿ ಪೂಜೆ ಶುರು ಮಾಡೋಣ. ಪ್ರಾರ್ಥನಾ ಬರೀ ಪೂಜೆ ಮಾಡುವಾಗ ಹಾಡಿದ್ರೆ ಸಾಕಾ? ಮಹಾಮಂಗಳಾರತಿ ಮಾಡುವಾಗ ಹಾಡಬಾರ್ದಾ? ಯಾವ ಹಾಡಾದ್ರೂ ಸರಿ, ಒಂದು ಹಾಡಾಡಮ್ಮ. ಹಾಡು. नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते. नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते. ತಗೊಳ್ಳಿ ಅಕ್ಕ, ಭಾವನ್ಗೂ ಕೊಡಿ. ಸರಿ ಸರಿ, ನಾವೆಲ್ಲ ಒಂದು ಸೆಲ್ಫಿ ತಗೊಳ್ಳೋಣ. ಒಟ್ಟಿಗೆ ಬಂದು ನಿಂತ್ಕೊಳ್ಳಿ, ನಾನಿವಾಗ ಒಂದು ಸೆಲ್ಫಿ ಕ್ಲಿಕ್ ಮಾಡ್ತೀನಿ. ಏಯ್ ಬಾ. ಸ್ಮೈಲ್. ಎಲ್ಲರೂ ಸ್ಮೈಲ್ ಮಾಡಿ. ಯುವ ಕಂದ, 3 ಹೊತ್ತು ಫೋನು ಫೋನು ಫೋನು. ಲೇ, ಇವತ್ ಹಬ್ಬ ಕಣೋ, ಇವತ್ತಾದ್ರೂ ರಜಾ ಕೊಡು ಫೋನ್ಗೆ. ತಗೋ ಆರ್ತಿ. ಅಮ್ಮು, ಗುಂಡ್ಕಲ್ಲಿದ್ದಂಗಿದ್ಯಾ? ಸೊಂಟ ನೋವು ಅಂತ ಇದ್ದೆ. ಈ ಮನೆಗೆ ಇನ್ನೊಂದ್ ಹೆಂಡ್ತಿಗ್ ಬೇಕು ಅನ್ನೋದು ಅರ್ಥ ಆಗ್ಲಿ ಅಂತ ಹಾಗ್ ಮಾಡ್ದೆ. ಈ ವರಮಹಾಲಕ್ಷ್ಮಿಗಾದ್ರೂ ಲಕ್ಷ್ಮಿ ತರ ಇರೋ ಸೊಸೆ ತಗೊಂಡ್ ಬರೋಣ ಅನ್ಕೊಂಡೆ. ನನ್ಗ್ಯಾಕೋ ಈ ಮನೆಗೆ ಸೊಸೆ ತರೋ ಭಾಗ್ಯನೇ ಇಲ್ವೇನೋ ಅನ್ಸ್ಬಿಟ್ಟಿದೆ. ಬಿಡ್ತು ಅನ್ನೆ, ಅದೇನು ಅಂತ ಮಾತಾಡ್ತೀಯಾ? ಏನ್ ನನ್ಗೇನ್ ಆಸೆ ಇಲ್ವಾ? ನಿಮಗ್ ಮಾತ್ರ ಅಲ್ಲ, ನನ್ಗೂ ಇದೆ. ಅಣ್ಣ ರೇಸಿಗೆ ರೆಡಿ ಆಗಿದ್ದಾನೆ. ವಿಸಿಲ್ ಸೌಂಡ್ಗೋಸ್ಕರ ಕಾಯ್ತಾ ಇದ್ದಾನೆ. ಏಯ್, ಸಾಕ್ ಸುಮ್ನೆ ಇರೋ. ನನ್ಗೂ ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ಇವನು ಅದ್ ಯಾವ ವಿಜಿಲ್ ಸೌಂಡ್ಗೋಸ್ಕರ ಕಾಯ್ತಿದಾನೋ, ಇವ್ನು ಓಡೋಗೋದ್ ಯಾವಾಗ, ಅವಳು ನೋಡ್ಸ್ಕೊಂಡ್ ಬರೋದ್ ಯಾವಾಗ, ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಲೋ ನಾರಾಯಣ, ನಿನ್ ಕೈಲಿ ಓಡಕ್ ಆಗದೆ ಇದ್ರೆ ಹೇಳೋ, ನಾನೇ ಕಮಿಟಿಯವ್ರ ಜೊತೆ ಮಾತಾಡಿ ನಿನ್ಗೆ ಬಹುಮಾನ ಸಿಗೋ ಹಾಗೆ ಮಾಡಿಸ್ತೀನಿ. ಅಪ್ಪ ತಂದೆ, ಈ ಸ್ಟೇಡಿಯಂ ಅಲ್ಲಿ ಬರೀ ನೀವು ಪ್ರೇಕ್ಷಕರಾಗೇ ಇರಿ. ಆಟದ ಮೇಲಿರೋ ಚಿಂತೆ ನನಗ್ ಬಿಡಿ. ನಾನೇ ಓಡ್ತೀನಿ, ನಾನೇ ಗೆಲ್ತೀನಿ. ವಾವ್, ನಮ್ಮ ಹುಡುಗಿ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ.
ಅದಕ್ಕೆ ಫ್ಯಾಮಿಲಿ ಫೋಟೋ. ಈಗಲೇ ನಮ್ಮ ಹುಡುಗಿ ನೋಡಬೇಕು ಅನಿಸ್ತಾ ಇದೆಯಲ್ಲ, ಏನು ಮಾಡಲಿ? ದೇವ್ಕಿ, ಬಾಗಿನ ಕೊಡಮ್ಮ. ಅಕ್ಕ ಬನ್ನಿ. ಪಾವನಿ, ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಮ್ಮ. ಪ್ರಾರ್ಥನಾ ಬಾಯ್ಲಿ. ಒಂದು ನಿಮಿಷ. ದೇವ್ತಿ, 1 ನಿಮಿಷ. ಏನಿದು? ಪ್ರಾರ್ಥನೆಗೆ ಎಲ್ರಿಗೂ ಕೊಟ್ಟಂಗೆ ಬಾಗ್ನ ಕೊಡ್ತಾ ಇದೀಯಾ? ಹಾ ಅಕ್ಕ, ಎಲ್ರಿಗೂ ಏನ್ ಕೊಡ್ತೀವೋ ಅದನ್ನೇ ತಾನೇ ಕೊಡ್ಬೇಕು. ಪ್ರಾರ್ಥನೆಗೆ ಸೇರ್ಬೇಕಾಗಿರೋ ಬಾಗಿನ ಇದಲ್ಲ. ಇದು ಅಲ್ಲ, ಇದು ಅಕ್ಕಂದು. ಹೌದು, ಅಕ್ಕಂದೆ. ಅಕ್ಕನ ವಸ್ತುಗಳು ಮಗಳಗ್ ತಾನೇ ಸೇರ್ಬೇಕು ಅಲ್ವಾ ಬಾವಾ? ಹಾಗೇನಿಲ್ಲ, ನನ್ನ ಹೆಂಡತಿ ವಸ್ತುಗಳು ನನಗೆ ಮಾತ್ರ ಸ್ವಂತ. ಯಾಕೆ ಬಾವಾ ಹಾಗಂತೀರಾ? ಅಮ್ಮನ್ ಸೀರೆನ ಮಗ್ಳುಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಓ, ನಿಮ್ ಮಗಳನ್ನ ನಿಮ್ ಹೆಂಡತಿ ಸೀರೆನಲ್ಲಿ ನೋಡೋದಕ್ಕೆ ನಿಮ್ಗೆ ಆಸೆ ಇಲ್ವಾ?